ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತಾವ್. ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಮತ್ತೆ ತಮ್ಮ ಅಧ್ಯಕ್ಷಗಿರಿಯನ್ನು ಆರಂಭ ಮಾಡಿದ್ದಾರೆ. ಆದಷ್ಟು ಸತೀಶರ ಬೆಂಬಲಿಗರನ್ನು ಸತೀಶರಿಂದ ದೂರ ಸರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂತಂದರೆ ವಿಶೇಷವಾಗಿ ನಮ್ಮ ಅಶಿಫ್ ಸೇಠ್ ಅಥವಾ ಫಿರೋಜ್ ಸೇಠ್ ಅವರ ಸಹೋದರನ ಮನೆಗೆ ಉಪಹಾರಕ್ಕೆ ಹೋಗಿ ಅವರಿಗೆ ವೈಯಕ್ತಿಕವಾಗಿ ಮಾತಾಡಿ 15 ಜನ ಏನು ದುಬೈಗೆ ಹೊರಟಿದ್ರು ಅವ್ರನ್ನೆಲ್ಲರೂ ಆದಷ್ಟು ಪ್ರೀತಿಯಿಂದನೋ ಮತ್ತೆ ಯಾವ ಕಾರಣದಿಂದನೋ ಮಾತಾಡಿಸಿ ಒಟ್ಟು ಏನೋ ಪ್ರಯತ್ನ ನಡೆಸಿದ್ದಾರೆ. ಅದು ಇದರ ಅರ್ಥ ಏನಪ್ಪ ಅಂತಂದ್ರೆ ಸತೀಶ್ ಅವರು ಏಕಾಂಗಿ ಮಾಡುವಂಥ ಕೆಲಸ ಇರ್ಬೋದಾ, ಇದ್ದರೂ ಇರ್ಬೋದು, ಯಾಕೆ ರಾಜಕೀಯದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಸಹಿತ ಇದನ್ನೆಲ್ಲ ಬದಿಗಿಟ್ಟು ಒಂದಿಷ್ಟು ನೋಡಬೇಕಾಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ನಿಜವಾಗಿಯೂ ಇವತ್ತು ಈ ಬೆಳಗಾವಿ ಜಿಲ್ಲೆ ಗಾಂಧಿ ಏನು ಇವತ್ತು ಕಾಂಗ್ರೆಸ್ನ ಅಥವಾ ಈ ನಿಮ್ಗೆ ಗೊತ್ತಿದ್ದಂಗೆ ಈ ಗಾಂಧಿಯ ವರ್ಷ ಪೂರ್ತಿಯಾಗಿ ಗಾಂಧೀಜಿಯವರ ಒಂದು ಈ ಯಾತ್ರೆ ಬದುಕು ಹೇಳುವ ಒಂದು ಕಾರ್ಯಕ್ರಮ ಇಟ್ಕೊಂಡು ಕಾಂಗ್ರೆಸ್ ಅದರ ಲಾಭ ಪಡ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತಾಯಿದೆ. ವಿರೋಧಿಗಳೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತದ ನಮಗೆ ನಿಮಗೆ. ಆ ಎಲ್ಲ ನೆಲೆಯಲ್ಲಿ ಇವತ್ತು ಈ ಒಂದು ಗಾಂಧಿ ಭಾರತ ಏನು ಮಾಡಲಿಕ್ಕೆ ಹೊರಟುವಂಥ ಪ್ರಸಂಗ ಏನು ತೆಗೆದುಕೊಂಡಾರ. ಅದರಲ್ಲಿ ಒಂದು ಸ್ವಲ್ಪ BJP ದೂರ ಇಡ್ರಿ ಉಳಿದವ್ರು ಬರ್ರಿ ಹಾಗೆ ಕರಿತಾ ಇದ್ದಾರೆ ಡಿ ಕೆ ಶಿ ಅವರು. ಅದೇ ಕಾರಣಕ್ಕೆ ಸತೀಶ್ ಅವ್ರ ಜೊತೆಗೂ ಸಾಧ್ಯಷ್ಟು ಮಟ್ಟಿಗೆ ಗೆಳೆತನ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೊಂದು ರೀತಿಯಿಂದ ನೋಡುವಂಥದ್ದು. ಜೊತೆಗೆ ಈಗ ನಾವು ಮಾಧ್ಯಮದಲ್ಲೇ ನಾವು ಹೇಳ್ತಾ ಇರ್ತೀವಿ 50 ಜನ 60 ಜನ ನಮ್ಮ ಸತೀಶ್ ಅವ್ರ ಜೊತೆಗಿದ್ದಾರೆ ಹಾಗೆ ಹೀಗೆ ಮಾತಾಡ್ತಾ ಇರ್ತೀವಿ. ಅದಕ್ಕೆ ಅನುಕೂಲವಾಗಿ ನಮ್ಮ ಎತ್ತಾಳರು ಸಹ 60 ಜನ ಇದ್ದಾರೆ, ಪಾರ್ಟಿ ಬಿದ್ದು ಹೋಗಿಬಿಡ್ತದೆ, ಗೌರ್ಮೆಂಟ್ ಹೋಗಿಬಿಡ್ತದೆ ಅಂತೇಳಿ. ಆದರೆ ಇವೆಲ್ಲ ಸಾಧ್ಯನಾ ಅನ್ನುವಂಥ ಮಾತನ್ನು ಯಾಕಪ್ಪ ಅಂತಂದ್ರೆ ಕೇವಲ ಒಂದು 17 ಜನರು ತೆಗೆದು ಹೋಗ್ಕೊಂಡು ಹೋಗ್ಬೇಕಾದ್ರೆ ಆ ಸಂದರ್ಭದಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ಎಷ್ಟೊಂದು ತೊಂದರೆಗಳಾದವು, ಏನೇನಾದವು ನಾವು ನೋಡಿದ್ದೀವಿ. ಆದರೆ ಇವತ್ತು ಒಮ್ಮೆಗೆ 60 ಶಾಸಕರು ಹೋಗ್ಬೋದಾ ಯತ್ನಾಳರಿದಾಗ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಅದರಲ್ಲೂ ಬುದ್ಧಿವಂತ ಸದಸ್ಯರು ಈ ಕೆಲಸವನ್ನು ಮಾಡ್ಬೋದಾ, BJPಗೆ ಹೋಗ್ಬೋದಾ ಅನ್ನುವಂಥ ಪ್ರಶ್ನೆ ಸಹಿತ ಇವತ್ತು ಕೇಳ್ತಾ ಇದ್ದಾರೆ. ಇದನ್ನೆಲ್ಲ ಗೊತ್ತು ಮಾಡ್ಕೊಂಡಂಥ ಡಿ ಕೆ ಶಿ ಸಹ ಅವ್ರದ್ದೇ ಆದಂಥ ಮೂಲಗಳಿಂದ ಇವತ್ತು ಸರ್ಕಾರ ಅವ್ರ ಕೈಯಲ್ಲದ, CID ಅವ್ರ ಕೈಯಲ್ಲದ, COD ಅವ್ರ ಕೈಯಲ್ಲದ, ಎಲ್ಲೆಲ್ಲಿ ಏನು ನಡೀತಾ ಇರ್ತದೆ, ಗುಪ್ತ ದಳ ಅವ್ರ ಕೈಯಲ್ಲದ. ಅವರು ವಿಚಾರ ಮಾಡಿಕೊಂಡು ಇವರು ಸತೀಶ್ ಅವ್ರ ಎಷ್ಟು ಜನ ಇದ್ದಾರೆ, ಬೆಂಬಲಿಗರು ಎಷ್ಟು ಜನ ಇದ್ದಾರೆ, 60 ಜನ ಆಗ್ಬೋದಾ ಅನ್ನೋ ನೆಲೆಯಲ್ಲಿ ಪ್ರಯತ್ನ ಮಾಡ್ಕೊಂಡು ಇದೆಲ್ಲ ಲೆಕ್ಕ ಹಾಕ್ಕೊಂಡಾನೆ ಅವರು JDSನ್ನು ಹೊಡೆಯೋದಕ್ಕಾಗಿ 18-19 ಜನರು ತಕ್ಕೊಳ್ಳೋಸ್ಕರ ಏನೋ ಗುದ್ದಾಡ್ತಾ ಇದ್ದಾರೆ. ಅದೇನಾಗ್ತದೋ ಗೊತ್ತಿಲ್ಲ. ಆದರೆ ಇಲ್ಲಿ 50-60 ಜನರ ಬಗ್ಗೆ ಇರುವುದರಿಂದಾಗಿ ಇವರ ಅಭಿಪ್ರಾಯದಲ್ಲೇ ಡಿ ಕೆ ಶಿ ಅವರ ಅಭಿಪ್ರಾಯದಲ್ಲಿ 15 ಜನ ದುಬೈಗೆ ಹೊಂಟಿದ್ರು ಅನ್ನುವಂಥ ಮಾತನ್ನು ಆ 15 ಜನ ಶಾಸಕರು ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಸತೀಶ್ ಅವರನ್ನು ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಹೇಗಾದರೂ ಮಾಡಿ ಸಾಮೋಪಾಯದಿಂದ ಸತೀಶ್ ಅವ್ರನ್ನ ಬದುಕಿ ಸೇರಿಸಿ ಏನು ನೀವು ಅಧ್ಯಕ್ಷ ಸ್ಥಾನದ ಕಾಂಪಿಟೇಷನ್ ಮಾಡಬೇಡ್ರಪ್ಪ, ಯಾವಾಗ ಏನು ಬರೋದು ನೋಡೋಣ ಅಂತ ಇಂಡೈರೆಕ್ಟಾಗಿ ಏನೋ ಮೆಸೇಜ್ ಕೊಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದೇನೋ ಮಾಡಲಿ. ಇಲ್ಲಿ ಮಾತ್ರ ಈ ಬೆಳಗಾವಿಯಲ್ಲಿ ಮಾತ್ರ ಲೀಡ್ ತೊಗೊಂಡು ಅಧ್ಯಕ್ಷ ಗಿರಿಯ ಒಂದು ಪ್ರಭಾವವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಸತೀಶರ ಜೊತೆಗಾರರನ್ನು ಆದಷ್ಟು ಸತೀಶನ ದೂರ ಮಾಡುವಂಥ ಕೆಲಸವನ್ನು ಸಹಿತ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತದೆ. ಯಾಕಂದರೆ ಸಹಜದ ಯಾರಾದರೂ ತಮ್ಮ ರಾಜಕೀಯ ಎದುರಾಳಿಯನ್ನು ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ. ಯಾಕಪ್ಪ ಅಂದರೆ ಹಿಂದಿನ ನಾಳೆದು ಬಲಿತಿದ್ರೆ ಭಾಳ ಬೆರಸಾಗ್ತದೆ. ಆರಂಭದಲ್ಲಿ ಅದನ್ನು ಚೂಟಿ ಹಾಕುವಂಥ ಪ್ರಯತ್ನವನ್ನು ಅವರು ಸಹ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಸತೀಶ್ ಅವರು ಅಷ್ಟು ಸುಲಭವಾಗಿ ತಮ್ಮ ಪಟ್ಟನ್ನು ಬಿಟ್ಟು ಕೊಡೋದಿಲ್ಲ ಅನ್ನೋದನ್ನು ಅವರ ಇತಿಹಾಸ ಬಲ್ಲಂತ ಯಾರಾದರೂ ಅದನ್ನು ಹೇಳ್ಬೋದಾಗಿದೆ. ಯಾಕಪ್ಪ ಅಂತಂದ್ರೆ ಸತೀಶ್ ಅವರ ಸಹಿತ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಮಾಡಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋ ಜೊತೆಗೆ ಇನ್ನೊಂದು ಅವ್ರಿಗೆ ಭಾಳ ಬಲಿಷ್ಠವಾದಂಥ ಒಂದು ಸಪೋರ್ಟ್ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಇರ್ಬೋದು. ಹೀಗಾಗಿ ಅವ್ರಿಗೊಂದು ಏನೋ ನಂಬಿಕೆ ವಿಶ್ವಾಸದ ಸಿದ್ದರಾಮಯ್ಯನವ್ರು ಏನೋ ಮಾಡ್ಬೋದು ಅಂತೇಳಿ ಅದು ದಿಶೆಯಲ್ಲೇ ಅವರು ತಮ್ಮ ಪ್ರಯತ್ನ ನಡೆಸಿದ್ದಾರೆ. ಈಗಂತ ಅವ್ರಿಗೆ ಹೊಂದಾಣಿಕೆ ಆಗಿದೆ ಅಂತ ಅನಿಸೋದಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಮಾತ್ರ ಈ ಒಂದು ಗಾಂಧಿ ಭಾರತ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಈ ನೆಪದಲ್ಲೇ ಆದಷ್ಟು ಸತೀಶ್ ಅವ್ರನ್ನ ವೀಕ್ ಮಾಡುವಂಥ ಪ್ರಯತ್ನ ನಡೆಸಿದ್ದಾರೆ. ಸಹಜದ. ಯಾಕಂತಂದ್ರೆ ಯಾರೂ ತಮ್ಮ ಎದುರಾಳಿಯನ್ನು ಅದು ಯಾವುದೋ ಒಂದು ಆಲದ ಮರ ತನ್ನ ಕೆಳಗೆ ಇನ್ನೊಂದು ಆಲದ ಮರವನ್ನು ಬೆಳೆಗೆ ಹೊಡೋದಿಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯದು. ಆ ದಿಶೆಯಲ್ಲಿ ನಡೆಸಿದ್ದಾರೆ. ಅದೇ ರೀತಿ ಸತೀಶ್ ಅವರು ಸಹಿತ ತಮ್ಮದೇ ಅಂತ ಬಿಗಿಪಟ್ಟೆ ಹಿಡ್ಕೊಂಡು ಹೊರಟಿದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ನಾವು ಬೆಳಗಾವಿಯನ್ನು ಇದೊಂದು ರೀತಿಯಿಂದ ಗಾಂಧಿ ಭಾರತ ಅನ್ನೋಕ್ಕಿಂತಲೂ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಳುವ ಭಾರತ ಅನ್ನೋ ಒಂದು ಪ್ರಯತ್ನ ಇರೋದು ಅಂತ ಹೇಳ್ಬೇಕಾಗಿದೆ ಕರ್ನಾಟಕದಲ್ಲೇ. ಯಾಕಂದರೆ ಇಲ್ಲಿ ಏನಾದರೂ ಸಪೋಸ್ ಏನೇನೋ ಇವತ್ತು ಮೀಡಿಯಾದಲ್ಲಿ ಬರ್ತಾ ಇದ್ದಾವೆ. ಮತ್ತು ಈಗಾಗಲೇ ಮೀಡಿಯಾದ ಬಗ್ಗೆ ಸೂಕ್ಷ್ಮ ಟೀಕೆಯೂ ಸಹಿತ
ನಮ್ಮ ಸತೀಶ್ ಅವ್ರು ಮಾಡಿದ್ದು ನಾವು ಗಮನಿಸ್ಬೇಕಾಗ್ಯದ. ಇಲ್ಲ ನಾವೊಂದು ಹೇಳ್ತೀನಿ ಇವರೊಂದು ಬೇರೆನೇ ಮಾಡಿಬಿಟ್ಟಿರ್ತಾರಪ್ಪ ಅನ್ನುವಂಗೆ ನಾ ಆ ರೀತಿ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಅಧ್ಯಕ್ಷರಿಂದ ಇಳಿಸಂತ ಹೇಳಿಲ್ಲ, ಅವ್ರು ನೇರ ವಾದ ಮಾಡಿಲ್ಲ. ನಾನು ಬದಲಾವಣೆ ಆಗಬೇಕು, ಹೈಕಮಾಂಡ್ ಹೇಳಿತ್ತು ಅಂತ ಹೇಳಿದ್ದೀನಿ ಅಂತೇಳಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಸಹಿತ ಈಗಾಗಲೇ ಕೊಟ್ಟಿದ್ದಾರೆ. ಅವ್ರಿಗೂ ಗೊತ್ತದ ತಮ್ಮ ಲಿಮಿಟ್ಸ್ ಆ್ಯಂಡ್ ಅನ್ಲಿಮಿಟೆಡ್ಸ್. ಯಾಕಂದರೆ ಲಿಮಿಟ್ನೊಳಗೆ ತಮ್ಮ ರಾಜಕೀಯನ ಮಾಡ್ಕೊಂಡು ಬಂದಂಥವ್ರು ಯಾವಾಗಲೂ ತಮ್ಮ ಒಂದು ಪ್ರತಿಯೊಂದು ಹೆಜ್ಜೆಯನ್ನು ಸಹಿತ ಹಲವು ಸಲ ವಿಚಾರ ಮಾಡ್ಕೊಂಡು ಹೆಜ್ಜೆ ಇಡುವಂಥವ್ರು. ಅದಕ್ಕಾಗಿ ತುರ್ತು ಮಾತ್ರ ಇದು ಮೋಸ್ಟ್ಲಿ ನಾವು ಮಾಧ್ಯಮದವ್ರು ಹೇಳುವಾಗ ದೊಡ್ಡದಾಗಿ ಸ್ಫೋಟ ಆಗ್ತದೆ ಅಂತ ಅನ್ನಿಸ್ತಾ ಇಲ್ಲ. ಆದ್ರೆ ಇದು ಆರದ ಬೆಂಕಿ ಮಾತ್ರ ಅದ ಒಳಗೆ, ಇಷ್ಟು ಅದರಲ್ಲಿ ಸುಳ್ಳೇನಲ್ಲ, ಅದು ಅಷ್ಟು ಸತ್ಯದ. ಆದರೆ ಸ್ಪೋರ್ಟ್ ಆಗಿ ಇವತ್ತು 60 ಜನ MLAಗಳನ್ನು ತೆಗೆದುಕೊಂಡ BJPಗೆ ಇವ್ರು ಹೋಗ್ತಾರ ಅನ್ನುವಂಥ ಮಾತನ್ನು, ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನಾಗಲಿ, ಯತ್ನಾಳ್ ಹೇಳ್ತಿರೋಂಥ ಮಾತುಗಳನ್ನಾಗಲಿ ಯಾರ್ಯಾರೋ ತಮ್ಗೆ ಯಾವ ರೀತಿ ಬೇಕಾದ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಬಟ್ ಅಂಥ ದೊಡ್ಡ ಸಾಹಸಕ್ಕೆ ಮೋಸ್ಟ್ ಪ್ರೊಬಲಿ ಸತೀಶ್ ಅವರು ಅವ್ರಿಗೆಲ್ಲ ಸತೀಶ್ ಅವ್ರಿಗೆ ಗೊತ್ತದ ಇಂದಿನ ನಾಳೆ ಭವಿಷ್ಯದ ಕಾಂಗ್ರೆಸ್ನೆಲ್ಲ ಸ್ವಲ್ಪ, ಯಾಕಂದರೆ ಇಲ್ಲಿ ಸೀನಿಯರ್ಸ್ ಇದ್ದಾರೆ, ಅವ್ರನ್ನೆಲ್ಲ ಮೀರಿ ಮೇಲೆ ಹೋಗ್ಬೇಕಾಗ್ಯದ. ಈಗೇನಾಗಿದೆ ಡಿ ಕೆ ಶಿವಕುಮಾರ್ ಅವರು ಮೂಲತಃ ಅವ್ರಿಗೆ ಗೊತ್ತಿದ್ದ ವಿಷಯ, ಮೊದಲಿಂದೂ ಕಾಂಗ್ರೆಸ್ಸರಾಗಿದ್ದಾರೆ, ಇವತ್ತು ಕಾಂಗ್ರೆಸ್ಸಲ್ಲಿದ್ದಾರೆ. ಅವರಿಂದು ಹಲವು ತಪ್ಪುಗಳಾಗಿದ್ದಾವೆ, ಅವ್ರ ಮೇಲೂ ಆರೋಪಗಳಿದ್ದಾವೆ ಸಾಕಷ್ಟು. ಆದರೂ ಆರೋಪಗಳಿಲ್ಲದಂಥ ರಾಜಕಾರಣಿ ಯಾರಿದ್ದಾರೆ ಇವತ್ತು ಇಡೀ ದೇಶದಲ್ಲಿ? ಯಾವುದೇ ಪಕ್ಷದಲ್ಲಿ ಇರಲ್ಲ, ಮೋಸ್ಟ್ಲಿ ಸಿಗಲಿಕ್ಕಿಲ್ಲ. ಈಗೇನು 543 MP ಗಳು, 224 MLAಗಳು ಕರ್ನಾಟಕದಲ್ಲಿ, ಯಾರ ಮೇಲೆ ಆರೋಪಗಳಿಲ್ಲ? ಎಲ್ಲರ ಮೇಲೆ ಒಂದಿಲ್ಲ ಒಂದು ಆರೋಪಗಳು ಇದ್ದಾವನ, ಒಂದಿಲ್ಲ ಒಂದು ಅಲ್ಲಿ ಏನಪ್ಪ ಅಂದ್ರೆ ಅವ್ರ ಬಗ್ಗೆ ಒಂದಿಷ್ಟು ಯಾರೂ ಇಲ್ಲ, ಅವ್ರ ಬಗ್ಗೆ ಒಂದಿಷ್ಟು ವಿರೋಧಿ ಮಾತುಗಳಿದ್ದಾವನ. ಇದರ ಅರ್ಥ ಏನಪ್ಪ ಅಂದ್ರೆ ಅದು ಎಲ್ಲನೂ ಒಡೆದು ಹೋಗಿಬಿಡ್ತದ ಆಗ್ತದೆ ಅಂತ ಏನಲ್ಲ. ಅದಕ್ಕಾಗಿ ಈ ಎಲ್ಲ ನೆರಗಟ್ಟಲ್ಲ. DKC ಅವರಾದರೂ ಸಹ ಅವ್ರಿಗೂ ಗೊತ್ತದ ತಮ್ಮ ಲಿಮಿಟ್ ಎಷ್ಟದ ಅಂತೇಳಿ. ಯಾಕಂದ್ರೆ ಸಿದ್ದರಾಮಯ್ಯರವರು ಮತ್ತು ಇನ್ನುಳಿದ ಷಟದ ನಿಂತರ ನಂದು ಅಧ್ಯಕ್ಷರು ಹೋಗೋ ಸಾಧ್ಯತೆಗಳಿದ್ದಾವೆ ಅಂತ ಅವ್ರ ಲಿಮಿಟ್ ಅವ್ರಿಗೆ ಗೊತ್ತದ. ಹೀಗಾಗಿ ಅವ್ರು ಇವತ್ತು ಏನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮೇಲ್ಮುಖದಲ್ಲಿ ಅಂದ್ರೆ ಹೊರಗಿನ ಜಗತ್ತು ತೋರುವಂಗಾದರೂ ಗೆಳೆತನ ಕೈಯನ್ನು ಹಸ್ತವನ್ನು ಚಾಚ್ತಾ ಇದ್ದಾರೆ ಸತೀಶ್ ಅವ್ರ ಕಡೆಗೆ. ಅದು ಸತೀಶ್ ಅವ್ರು ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಮತ್ತು ಅದು ನಮಗೆ ಗೊತ್ತದ ನಿಮಗೆ ಗೊತ್ತದ. ಇಲ್ಲಿ ಮೇಲ್ಪದರಲ್ಲೇ ಗೆಳಿತಾನ ಅಂತೇಳಿ, ಒಳಪದರದಲ್ಲೇ ಇವರು ನಮ್ಮ ಕಾಂಪಿಟೇಟರ್ ಅನ್ನುವಂಥದ್ದು ಇಬ್ಬರಲ್ಲೂ ಅದ. ಹೀಗಾಗಿ ಅದರ ಅರ್ಥ ಈ ಪಾರ್ಟಿ ಒಡೆದು ಹೋಗುವಷ್ಟು ಮಟ್ಟಿಗೆ ಆಗ್ತದೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಪಾರ್ಟಿ ಇವತ್ತು ಒಡೆದು ಹೋಯ್ತಪ್ಪ ಅಂತಂದ್ರೆ ಏನಾಗ್ಬೋದು, ಏನಾಗಲಿಕ್ಕಿಲ್ಲ. ಸ್ವತಃ ನೋಡಿದ್ವಿ ನಾವು ಈಗಾಗಲೇ. ಈಗ ರಮೇಶ್ ಅವ್ರು BJP ಹೋಗಿ ಅಲ್ಲಿ BJPಯಲ್ಲಿ ಏನು ಅನುಭವಿಸಿದ್ರು ಏನಿಲ್ಲ. ಈಗ ಸ್ವತಃ ಇವತ್ತು ಯಡಿಯೂರಪ್ಪರ ವಿರೋಧವಾಗಿ ಅವ್ರು ಎದ್ದು ನಿಲ್ಲುವಂಥ ಪ್ರಸಂಗ ಬಂದದ. ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡುವಂಥ ಪ್ರಸಂಗ ಬಂದದ. ಯಾವ ಯಡಿಯೂರಪ್ಪರ ಸರ್ಕಾರವನ್ನು ಉಳಿಸೋ ಸಲುವಾಗಿ 17 ಜನ ಕುಡ್ಕೊಂಡು ಏನೋ ಗುದ್ದಾಡಿ ಹೋದರು, ಆ ಯಡಿಯೂರಪ್ಪರ ಮಗನ ಸಲುವಾಗಿ ಇವತ್ತು ವಿರೋಧ ನಿಲ್ಲೋದು, ಜೊತೆಗೆ ಯಡಿಯೂರಪ್ಪರ ವಿರುದ್ಧವಾಗಿ ನೋಡೋದು. ಇದರ ಅರ್ಥ ಏನಪ್ಪ ಅಂದ್ರೆ ಎಲ್ಲೂ ಎಲ್ಲ ಕಡೆಯೂ ಒಂದೇ ರೀತಿ ರಾಜಕೀಯ, BJP ಕಾಂಗ್ರೆಸ್ ಎರಡೂ ಒಂದೇ ರೀತಿ ಇದ್ದಂಥವು. ಇವತ್ತು ಎರಡೂ ಕಡೆ ಎರಡೂ ಪಕ್ಷಗಳಲ್ಲೇ ತಮ್ಮ ಹಿಡಿದು ಸಾಧಿಸಿರುವಂಥ ಜಾರಕಿಹೊಳಿ ಸಹೋದರರು ಅಷ್ಟು ಸುಲಭವಾಗಿ ತಮ್ಮ ಹಿಡಿತನ ಬಿಟ್ಟುಕೊಡೋದಿಲ್ಲ. ಜೊತೆಗೆ DKC ಯೊಂದಿಗೆ ಈ ತುರ್ತು ಮಟ್ಟಿನಲ್ಲಿ ಕಾಳಗಕ್ಕೆ ಇಳಿಲಿಕ್ಕಿಲ್ಲ ಅನ್ನುವಂಥದ್ದು. ಯಾವಾಗ ಇಳಿಬಹುದು ಅಂತಂದರೆ ಯಾವಾಗ ಇನ್ನು ಅಕ್ಟೋಬರ್ದಲ್ಲೇ ನಮ್ಮ ಸಿದ್ದರಾಮಯ್ಯ ಇಳಿಸೋದಕ್ಕಾಗಿ ಮುಖ್ಯಮಂತ್ರಿ ಪದವಿಗಾಗಿ ಏನಾದರೂ ಜೋರ್ದಾರ್ ಪ್ರಯತ್ನ ನಡೆಸಿದ್ರೆ DKC ಅವರು ಆ ಸಂದರ್ಭದಲ್ಲಿ ಮಾತ್ರ ಇನ್ನೂ ತೀವ್ರ ಆಗುವ ಸಾಧ್ಯತೆಗಳಿದಾವೆ. ಅಲ್ಲಿವರೆಗೆ ಮಾತ್ರ ಇದು ಇದೇ ರೀತಿ ಹೋಗುವಂಥದ್ದು. ಯಾಕಂದರೆ ಈಗಾಗಲೇ ಸ್ವತಃ ಸದಸ್ಯರು ಹೇಳ್ಕೊಂಡಿದ್ದಾರೆ ಭಾಳಷ್ಟು ಸಲ 2028ರಲ್ಲಿ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತೇಳಿ. ಹೀಗಾಗಿ ಅದರ ಬದ್ದಲ ಈಗ ಆದಷ್ಟು ಮೌನಿದ್ದಾರೆ. ಬಟ್ ಆದರೂ DKC ಅವರಿಗೆ ಬೆದರ ಬೊಂಬೆಯಾಗಿ ತಿರುಗಾಡಿದರೆ ಹೆಚ್ಚು ಕಡಿಮೆ ಮಾಡಿದರೆ ನಾನು ಅಧ್ಯಕ್ಷ ಕಾಂಪಿಟೇಟರ್ ಅಂತೇಳಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಹೀಗಾಗಿ ನಾವು ಅಂದ್ಕೊಂಡಂಗೆ ಸ್ಫೋಟ ಆಗ್ತದೆ, ಮತ್ತೇನೂ ಆಗ್ತದೆ ಅನ್ನೋದು ಸ್ವಲ್ಪ ಯಾಕೋ ಅತಿರೇಕ ಅನಿಸೋದಿಲ್ಲ ನಿಮಗೆ? ನೋಡಿರಿ ನಿಮಗೇನು ಅನ್ನಿಸ್ತದೆ? ಹಂಗನಿಸ್ರೆ ಹಂಗೆ ತಿಳ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲ ತಿಳ್ಕೊಳ್ರಿ. ಏನು ಮಾಡ್ತೀರಿ ಮಾಡಲಿ, ಲೈಕರ್ ಮಾಡಲಿ ಡಿಸ್ಲೈಕರ್ ಮಾಡಲಿ, ಒಟ್ಟು ಮಾಡ್ತಾಯಿರಿ, ಮಾತಾಡ್ತಾಯಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾಯಿರಿ. ಮತ್ತು ಅದೇ ಕಾಲಕ್ಕೆ ಶೇರ್ ಮಾಡ್ತಾಯಿರಿ. ಇದರೊಂದಿಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ H60 ನ್ಯೂಸ್ ಅಥವಾ H ಸೀತಾರಾಮ್ ಸತ್ಯದ ಕೈಗೊಂಡು ವಂದನೆಗಳು.